ನಮಸ್ಕಾರ. ಮಾಲಿನೀಸ್ ಟೇಸ್ಟಿ ಟ್ರೀಟ್ಸ್ಗೆ ಸುಸ್ವಾಗತ. ನಾನಿವತ್ತು ಅಕ್ಕಿ ಹಿಟ್ಟಲ್ಲಿ ಪೇಣಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇದರಲ್ಲಿ 2 ಪಾವು ತೊಳೆದಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದೇ ನಾನು ಶಾವಿಗೆನಲ್ಲಿ ಹೇಳಿದ್ನಲ್ಲ, ಆ ಥರ ಮಾಡಿ ಇಟ್ಕೊಂಡಿರೋ ತೊಳೆದಕ್ಕಿ ಹಿಟ್ಟು. ಇದು 2 ಪಾವು ತೊಗೊಂಡಿದ್ದೀನಿ. ಇದಕ್ಕೆ ಇದೇ ಪಾವಲ್ಲಿ ಅಕ್ಕಿ ಹಿಟ್ಟು ಯಾವ ಅಳತೆ ಮಾಡ್ಕೊಂಡಿದ್ದೀನೋ ಅದೇ ಅಳತೆ ಪಾವಲ್ಲಿ ಅರ್ಧ ಪಾವು ಸೀಮೆ ಅಕ್ಕಿ ತೊಗೊಂಡು ನಿನ್ನೆ ರಾತ್ರಿನೇ ನೆನೆಸಿದ್ದೀನಿ. ಅದಕ್ಕೆ ಒಂದು ಮುಷ್ಟಿ ಪುದೀನ, 4 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ. ರುಬ್ಕೊಂಡು ಬಂದು ತೋರಿಸ್ತೀನಿ ನೋಡಿ. ಈಗ ರುಬ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಅಳತೆ ಮಾಡ್ಕೊಂಡು ಹಾಕ್ಕೋತೀನಿ. 1 ಹಾಕಿದೆ. ಈಗ ಪುದೀನ ಅದನ್ನು ಶೋಧಿಸ್ಕೊಂಡಿದ್ದೀನಿ. 2 ಆಯಿತು. 3 ಇಷ್ಟು ಹಾಕಿದ್ದೀನಿ. ಗಂಟಾಗದೆ ಇರೋ ಹಾಗೆ ಇದಕ್ಕೆ ಮಾತ್ರ ಎಣ್ಣೆ ಮಾತ್ರ ಒಂದು ಸ್ವಲ್ಪನೂ ಸೋಕಿಸ್ಬಾರ್ದು. ಯಾಕೆಂದರೆ ಕಮಟು ವಾಸನೆ ಬಂದುಬಿಡುತ್ತೆ. ಬಿಸಿಲಲ್ಲಿ ಒಣಗಿದ ಮೇಲೆ ಜಾಸ್ತಿ ದಿವಸ ಇಡೋಕ್ಕಾಗಲ್ಲ. ಉಪ್ಪು ಹಾಕ್ತಾ ಇದ್ದೀನಿ. ಕುದೀಲಿ ಇದು. ನೋಡಿ, ಕುದೀತಿದೆ, ಬೆಂದಿದೆ. ಇದು ರುಬ್ಬಿರೋದ್ರಿಂದ ಸೀಮೆ ಅಕ್ಕಿನ ಬೇಗ ಬೆಂದ್ಬಿಡುತ್ತೆ. ಈಗ ಇದನ್ನು ಹಾಕೋಣ, ಅಕ್ಕಿ ಹಿಟ್ಟನ್ನು. ಚೆನ್ನಾಗಿ ಕೂಡಿಸ್ಬೇಕು. ಸಿಮ್ಮಲ್ಲಿ ಇಟ್ಕೊಂಡಿರಿ. ಬೇಕಾದ್ರೆ ಪುದೀನ ಹಾಕ್ತೇನೂ ಮಾಡ್ಬೋದು. ಫ್ಲೇವರ್ ಇಷ್ಟ ಇರೋರು ಈ ಥರ ಹಾಕ್ಕೋಬೋದು. ಆಮೇಲೆ ನೋಡಿ, ನಾನು ಜೀರಿಗೆ ಪುಡಿ ಹಾಕ್ತಿದ್ದೀನಿ. ಯಾಕೆಂದರೆ ಒತ್ತುತ್ತಾ ಶಾವಿಗೆ ಒರಲಲ್ಲಿ ಅದು ಸಿಕ್ಕಾಕೊಂಡ್ಬಿಟ್ರೆ ಅಂತ ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ. ಚೂರು ಗಂಟಿಲ್ಲದೆ ಇರೋ ಹಾಗೆ ಚೆನ್ನಾಗಿ ಕೂಡಿಸ್ಬೇಕು. ಸ್ವಲ್ಪ ನೀರು ಕಡಿಮೆ ಆಗತ್ತೆ ಅನಿಸಿದರೆ ಒಂದು ಸ್ವಲ್ಪ ಹೀಗೆ ಚುಮ್ಕಿಸ್ಕೊಳ್ಳಿ. ನೋಡಿ, ಆಗಿದೆ. ಈಗ ಇದನ್ನು ನಾದಕ್ಕೆ ಹೋಗಬಾರ್ದು, ಬಿಸಿಯಾಗೆ ಒತ್ತಬೇಕು. ಹಿಟ್ಟು ಹಾಕಿದ್ದೀನಿ. ಈಗ ಈ ಶಾವಿಗೆ ಒರಲಲ್ಲಿ ಇದನ್ನು ಈ ಥರ ಈ ಥರ ಸೌಟ್ ಇಟ್ಕೊಂಡಿದ್ದೀನಿ. ಈಗ ಮಾಡ್ತೀನಿ ನೋಡಿ. ಕಟ್ ಮಾಡಿಕೊಂಡು ಹೀಗೆ ನೋಡಿ, ಈ ಥರ ಬಂದಿದೆ. ಕಾಣಿಸ್ತಿದೆಯಾ? ಈಗ ಇಲ್ಲಿ ಒಂದು ಪರಾತಕ್ಕೆ ಒಂದು ಅಕ್ಕಿ ಚೀಲ ಪ್ಲಾಸ್ಟಿಕ್ದು ಇಟ್ಕೊಂಡಿದ್ದೀನಿ. ಅದನ್ನು ಹೀಗೆ ಹಾಕ್ತೀನಿ. ಅಮುಕ್ಬಾರ್ದು, ತುಂಬ ಡೆಲಿಕೇಟಾಗಿ ಮಾಡಬೇಕು. ಅಮುಕ್ಬಿಟ್ರೆ ಹರಳಲ್ಲ. ಈ ಥರನೇ ಎಲ್ಲ ಹಿಟ್ಟು ಮಾಡಬೇಕು. ಆರಕ್ಕೆ ಮಾತ್ರ ಬಿಡಬೇಡಿ, ಮುಚ್ಕೊಂಡು. ಅದು ಒಂದ್ಸಲ ಹಿಟ್ಟಾಗಿದ್ಮೇಲೆ ಆ ಕೂಡಿಸಿರೋ ಹಿಟ್ಟಿಗೆ ಒಂದು ಮುಚ್ಚಳ ಮುಚ್ತಾ ಇರಿ. ಆರ್ಬಿಟ್ರೆ ಸೀಮೆ ಅಕ್ಕಿ ಅಲ್ವಾ, ಕಷ್ಟ ಆಗುತ್ತೆ. ನೋಡಿ, 2 ಪಾವಲ್ಲಿ ಇಷ್ಟು ಒಂದು ಪರಾತ
ಇನ್ನೊಂದು ತಟ್ಟೆ ಇದ್ರೆ ತುಂಬ ತುಂಬಿ ಇನ್ನೊಂದು ಚಿಕ್ಕ ತಟ್ಟೆಲಾಗಿದೆ 60 ಆಗಿದೆ. ಬಟ್ ಹಿಟ್ಟು ಒಂದು ಅರ್ಧ ಪಾವಷ್ಟು ನಿಂತಿದೆ, ಯಾಕೆಂದರೆ ತುಂಬ ಆರಿಬಿಟ್ಟು ಅದನ್ನು ಒತ್ತಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೊ 60 ಆಗುತ್ತೆ. ಫುಲ್ ಇವಾಗ ಒಬ್ಬರ ಜೊತೆಗಿದ್ದು ಬಿಸಿ ಬಿಸಿಯಾಗಿ ಬೇಗ ಬೇಗ ಒತ್ತಕ್ಕಾದರೆ ಆಲ್ಮೋಸ್ಟ್ 70-75 ಪೇಣಿ ಮಾಡ್ಕೋಬೋದು. ನಾನು ಒಣಗಿದ ಮೇಲೆ ಅದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ದಿವಸ ಚೆನ್ನಾಗಿ ಒಣಗಿದೆ. ಇದು ಯಾಕೆ ಬೆಳ್ಳಕ್ಕಿಲ್ಲ ಅಂದರೆ ನಾನು ಹೇಳ್ದಂಗೆ ಪುದೀನ ರಸ ಹಾಕಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಹರಡ್ತಾ ಇದೆ ಅಂತ. ಗೊತ್ತಿಲ್ಲ. ಇದು ನೋಡಿ, ಹಿಟ್ಟು ಆರಿಬಿಟ್ಟು ಇದಾಗಕ್ಕೆ ಒತ್ತಕ್ಕಾಗಲಿಲ್ಲ ಅನ್ನಲ್ಲ, ಅದನ್ನು ಚೆನ್ನಾಗಿ ನಾದಿ ಕುಟ್ಟಾಣಿನಲ್ಲಿ ಕುಟ್ಕೊಂಡ್ಬಿಟ್ಟು ಹಪ್ಪಳ ಮಾಡಿದ್ದೀನಿ. ಇದು ಚೆನ್ನಾಗಿ ಬಂದಿದೆ ನೋಡಿ ಹೇಗೆ ಹರಡ್ತಾ ಇದೆ ಅಂತ. ಚೆನ್ನಾಗಿ ಕುಟ್ಕೋಬೇಕು ಅಷ್ಟೇ. ಇದಕ್ಕೆ ಶಾವಿಗೆಗೆ ಪೇಣಿ ಸಂಡಿಗೆ ನಾದಬಾರ್ದು. ಹಪ್ಪಳಾಗೆ ಅದೇ ಹಿಟ್ಟನ್ನೇ ಚೆನ್ನಾಗಿ ನಾದ್ಬಿಟ್ಟು ಕುಟ್ಟಾಣಿಯು ಸಾಧ್ಯವಾದ್ರೆ ಆದಷ್ಟು ಕುಟ್ಬಿಟ್ಟು ಮಾಡಿದರೆ ನೋಡಿ ಇದು ಎಷ್ಟು ಚೆನ್ನಾಗಿ ಹರಡ್ತಿದೆ ಅಂತ. ಮಾಡ್ಕೊಂಡ್ಬಿಟ್ಟು ಫೀಡ್ಬ್ಯಾಕ್ ಕೊಡಿ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.